ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗೋರಿಗೆ ಇದು. ಇಲ್ಲಿ ನಂಬರ್ ಆಫ್ ಟ್ರಯಾಂಗಲ್ಸ್ ಕೌಂಟ್ ಮಾಡಬೇಕು ಅಂದಾಗ ಆಪ್ಷನ್ಸಲ್ಲಿ ನನಗೆ ಫಸ್ಟು 23 ಬಂದಿತ್ತು, ಬಟ್ ಆ್ಯಕ್ಚುಲ್ ಆನ್ಸರು 27. ಸೊ ಬನ್ನಿ ಕೌಂಟ್ ಮಾಡೋಣ ಹೆಂಗೆ ಇರುತ್ತೆ ಅಂತ. ಇಲ್ಲಿ ನೋಡಿ, ಟ್ರಯಾಂಗಲ್ಸ್ ಕೌಂಟ್ ಮಾಡೋಣ. ಈಗ ದೊಡ್ಡದು ಕೌಂಟ್ ಮಾಡ್ಕೊಳ್ಳೋಣ. ಇದು 1 ಟ್ರಯಾಂಗಲು, ಓಕೆ. ಇದು 2ನೇ ಟ್ರಯಾಂಗಲ್, 2 ದೊಡ್ಡ ಟ್ರಯಾಂಗಲು. ಇದು ಅದರೊಳಗಿರೋ 3ನೇ ಟ್ರಯಾಂಗಲು. ಇವಾಗ ಒಳಗಡೆ ಇರೋ ಸಣ್ಣ ಟ್ರಯಾಂಗಲ್ಸ್ ತೊಗೊಳ್ಳೋಣ. ಇಲ್ಲಿ ಇದು 4, 5, 6, 7, 8, 9 ಟ್ರಯಾಂಗಲ್ಸ್ ಬರ್ಕೊಂಡಿದ್ದೀನಿ, ಆಯಿತಾ. ಇವಾಗ ಇನ್ನೂ ಸಣ್ಣ ಟ್ರಯಾಂಗಲ್ಸ್ನ ಕೌಂಟ್ ಮಾಡ್ತಾ ಹೋಗೋಣ. ಯಾವುದು? 10, 11, 12, 13. ಇದು ನೋಡಿ, ಅಬ್ಸರ್ವ್ ಮಾಡಿ. 14, 15, 16, 17. 17 ಟ್ರಯಾಂಗಲ್ಸ್ ಆಯಿತಾ. ಅಂದರೆ 9ಕ್ಕೆ 6 ಸೇರಿಸಿದ್ರೆ 8 ಸೇರಿಸಿದ್ರೆ 17 ಟ್ರಯಾಂಗಲ್ ಆಯಿತು. ಒಟ್ಟು 17 ಆಯಿತು ನಮಗೀಗ. 19, 18, 19, 20. 18, 19, 20, 21, 22, 23. ನನಗೆ 23 ಟ್ರಯಾಂಗಲ್ಸ್ ಸಿಕ್ತು. ಇನ್ನೂ 4 ಸಿಕ್ಕಿಲ್ಲ. ಆ್ಯಕ್ಚುಲಿ ಆನ್ಸರ್ 27 ನಾನು ಕಂಡುಹಿಡಿಬೇಕೀಗ. ನನ್ನ ಬುಕ್ಕಲ್ಲಿತ್ತು ನೋಡಿ. ಸೊ ಆವಾಗ ಇದಿದೆಯಲ್ಲ ನೋಡಿ, ಇದು ಒಳಗಡೆ ಇದನ್ನು ತಗೊಂಡೋಗಿ, ಇದು 24, ಇದು 25. ಹಾಗೆ ಇಲ್ಲಿ ಈ 1 ಟ್ರಯಾಂಗಲ್ ಇದು 26, ಆಮೇಲೆ ಇದು 27. ಒಟ್ಟು 27 ಟ್ರಯಾಂಗಲ್ಸ್ ಇದೆ. ಸೊ ನನಗೆ 23 ಸಿಕ್ಕಿತ್ತು ಫಸ್ಟು. ಇನ್ನೂ 4 ಟ್ರಯಾಂಗಲು ಒಳಗಡೆ ಈ ಥರ ಇದೆ. ಸೊ ಒಟ್ಟು 27 ಟ್ರಯಾಂಗಲ್ಸ್ ಇದೆ. ಇದನ್ನ ಕಂಡಿಡ್ದು ಬರೆದ್ರೆ ಆಯಿತು ಅಷ್ಟೇ ಫ್ರೆಂಡ್ಸ್.